ಖಾಲಿ 20 ಸ್ಥಾನ 18 ಫೈನಲ್. ಸಂಪುಟ ಸೂತ್ರ ಹೇಗಿದೆ? ಯಾರಿಗೆ ವರಿಷ್ಠರ ಗಿಫ್ಟ್? ಯಾರಿಗೆ ಕಾದಿದೆ ಶಾಕ್? ನಾಳೆಯೇ ಲಿಸ್ಟ್ ರವಾನೆ, ಸೋಮವಾರ ಪ್ರಮಾಣ. ಶಿವ ಸಂಪುಟ ಫೈನಲ್. ನ್ಯೂಸ್ 18 ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ಸಂಪುಟ ವಿಸ್ತರಣೆ ಯಾವಾಗ ಅನ್ನುವ ವಿಚಾರಕ್ಕೆ ಇದೀಗ ಕೂಡಿ ಬಂದಿದೆ ಮುಹೂರ್ತ. ಯಾರಿಗೆ ಹೈಕಮಾಂಡ್ ಕೃಪೆ, ಯಾರಿಗೆ ಆಘಾತ ಕಾದಿದೆ? 20 ಸ್ಥಾನಗಳು, ಆದರೆ 40ಕ್ಕೂ ಹೆಚ್ಚು ಸಚಿವ ಆಕಾಂಕ್ಷಿಗಳು. ಈ ಹಿನ್ನೆಲೆಯಲ್ಲಿ ಲಾಬಿ ಅಂತೂ ಬಹಳ ಜೋರಾಗಿ ನಡೆದಿದೆ. ಸಂಪುಟ ವಿಸ್ತರಣೆ ಕೂಡ ಇಷ್ಟು ದಿನಗಳ ಕಾಲ ಮುಂದೆ ಪೋಸ್ಟ್ಪೋನ್ ಆಗ್ತಾನೇ ಬಂತು. ಇಂತಹ ಸಂದರ್ಭದಲ್ಲಿ ಇದೀಗ ಅಂತೂ ಇಂತೂ ಕೂಡಿ ಬಂದಿದೆ ಮುಹೂರ್ತ. ಆದ್ರೆ ಹೈಕಮಾಂಡ್ ಕೃಪೆ ಯಾರಿಗೆ ಆಘಾತ? ನ್ಯೂಸ್ 18 ನಲ್ಲಿ ಸಂಪುಟ ಲಿಸ್ಟ್ನ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದ್ದೀವಿ. ಪ್ರಾದೇಶಿಕ ಸಮತೋಲನ ಸೂತ್ರದ ಪಾಲನೆ, ಸಕ್ರಿಯ ಜನಪ್ರಿಯ ಯುವ ಮುಖಗಳಿಗೆ ಆದ್ಯತೆ, ಹೊಸಬರು ಮತ್ತು ಹಿರಿಯರ ಸಮತೋಲನ, ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಅಹಿಂದಾಗೆ ಆದ್ಯತೆ, ಇಬ್ಬರು ಮಹಿಳಾ ಶಾಸಕರಿಗೆ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ ಈ ಸಲ. ವಿಧಾನ ಪರಿಷತ್ ಸದಸ್ಯರಿಗೂ ಸೀಮಿತ ಕೋಟಾ ಇದೆ. ಇನ್ನು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಪ್ರತಿ ಬಾರಿ ಕೂಡ ಚರ್ಚೆ ಆಗೋದು ಸ್ಪೀಕರ್ ಸ್ಥಾನ ಯಾರಿಗೆ ಅಂತ ಹೇಳಿ. ಸೊ ಸ್ಪೀಕರ್ ಸ್ಥಾನದ ರೇಸ್ಗೆ ಹೊಸ ಹೆಸರೊಂದು ಸೇರ್ಪಡೆಯಾಗಿದೆ. ಬಸವರಾಜ ರಾಯರೆಡ್ಡಿಗೆ ಸ್ಪೀಕರ್ ಹುದ್ದೆಯ ಆಫರ್ ಅನ್ನ ನೀಡಲಾಗಿದೆ. ಆದ್ರೆ ಮಂತ್ರಿ ಸ್ಥಾನವೇ ನನಗೆ ಬೇಕು ಅಂತ ಹೇಳಿ ಬಸವರಾಜ ರಾಯರೆಡ್ಡಿ ಪಟ್ಟನ್ನ ಹಿಡಿದಿದ್ದಾರೆ. ಹಾಗಾಗಿ ಯಾರನ್ನ ಸ್ಪೀಕರ್ ಅನ್ನಾಗಿ ಮಾಡ್ತಾರೆ ಅನ್ನುವಂತಹ ಕುತೂಹಲ ಕೂಡ ಇದೆ. ಮತ್ತೊಂದು ಕಡೆ ಸಚಿವ ಆಕಾಂಕ್ಷಿಗಳು ಗುರುವಾರ ಆದಂತಹ ಬೆಳವಣಿಗೆಗಳ ಬಳಿಕ ಹಿಂತಿರುಗಿದ್ದಾರೆ. ಸೊ ನಿನ್ನೆ ಡಿ.ಕೆ. ಶಿವಕುಮಾರ್ ಹೇಳಿದ್ರು 99% ಸೋಮವಾರವೇ ಪ್ರಮಾಣ ವಚನ ನೂತನ ಸಚಿವರುಗಳಿಗೆ ಅಂತ ಹೇಳಿ ರಾಜಭವನದಲ್ಲಿ ಆಲ್ರೆಡಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೀನಿ ಅಂತ ಹೇಳಿದ್ರು. ಆದ್ರೆ ಯಾರಿಗೆ ಚಾನ್ಸ್, ಯಾರಿಗೆ ಶಾಕ್ ಅನ್ನೋದೇ ಈಗ ಇರುವಂತಹ ಸಸ್ಪೆನ್ಸ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಇರುವಂತಹ 20 ಸ್ಥಾನದಲ್ಲಿ 18 ಸ್ಥಾನಗಳನ್ನ ಭರ್ತಿ ಮಾಡೋದು, ಜೊತೆಗೆ ಈ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ, 40ಕ್ಕೂ ಹೆಚ್ಚು ಆಕಾಂಕ್ಷಿಗಳು. ಬಟ್ ಈಗಿರುವಂತಹ ಮಾನದಂಡದ ಮೇಲೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ? ಫೈನಲ್ ಲಿಸ್ಟ್ ಯಾವಾಗ ಹೈಕಮಾಂಡ್ ನೀಡುತ್ತೆ? ನವಜನ್, ಬಹಳ ಪ್ರಮುಖವಾಗಿ ಈ ಒಂದು ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಸಚಿವರ ಪಟ್ಟಿಯನ್ನ ಕಾಂಗ್ರೆಸ್ನ ಹೈಕಮಾಂಡ್ ರವಿವಾರ ರಾತ್ರಿಯ ಒಳಗಾಗಿ ಕಳಿಸುತ್ತೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಯಾಕೆ ಅಂತಂದ್ರೆ ಸೋಮವಾರವೇ ಪದಗ್ರಹಣ ಮಾಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಲೋಕಭವನಕ್ಕೆ ಮಾಹಿತಿಯನ್ನು ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಈ ಬಗ್ಗೆ ಕೊಟ್ಟಿದ್ದಾರೆ. ನಿನ್ನೆಯೂ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡುವಂತ ಸಂದರ್ಭದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಏನು 99% ನಷ್ಟು ಸೋಮವಾರವೇ ಈ ಒಂದು ಪದಗ್ರಹಣ ಕಾರ್ಯಕ್ರಮ ಆಗತ್ತೆ ಅನ್ನುವಂತ ರೀತಿಯಲ್ಲಿ. ಜೊತೆಗೆ ಯಾವಾಗ ಆಗತ್ತೆ ಅನ್ನುವಂತ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಂತೆ ಆಗಿದೆ. ಈಗಾಗಲೇ ಈ ಒಂದು ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕಾಂಕ್ಷಿಗಳಿದ್ರು. 40ಕ್ಕೂ ಹೆಚ್ಚು ಆಕಾಂಕ್ಷಿಗಳಲ್ಲಿ ಯಾರಿಗೆ ಅವಕಾಶ ಸಿಗತ್ತೆ ಅನ್ನುವಂತ ರೀತಿಯಲ್ಲಿ ಕೂಡ ಪ್ರಶ್ನೆಗಳಿತ್ತು. ಅದರಲ್ಲಿ ಈಗ ಕೇವಲ 18 ಶಾಸಕರಿಗೆ ಮಾತ್ರ ಸಚಿವರನ್ನಾಗಿ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಯಾಕೆಂದ್ರೆ 20 ಜನ ಸಚಿವರನ್ನ ಮಾಡುವಂತ ಅವಕಾಶ ಇದ್ದಂತ ಸಂದರ್ಭದಲ್ಲಿ ಕೇವಲ 18 ಜನರಿಗೆ ಮಾತ್ರ ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿದೆ. ಅದರಲ್ಲಿ ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳು ಕೂಡ ಇದ್ದಿರಬಹುದು. ಒಂದೊಮ್ಮೆ ಈ ಒಂದು ಸಂಪುಟ ವಿಸ್ತರಣೆ ಬಳಿಕ ಕೆಲವೊಂದಿಷ್ಟು ಜನ ಅಸಮಾಧಾನಗೊಂಡಂತ ಸಂದರ್ಭದಲ್ಲಿ ಅವರಿಗೆ ಅವಕಾಶವನ್ನು ಮರುಕಲ್ಪಿಸಬಹುದು ಅನ್ನುವಂತ ರೀತಿಯಲ್ಲಿ ಖಾಲಿಯನ್ನ ಉಳಿಸಿಕೊಳ್ಳೋದಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಂಡಿದೆ. ಜೊತೆಗೆ ಇದು ಪ್ರಮುಖವಾಗಿ ಗಮನಿಸಬೇಕು, ಈ ಬಾರಿಯ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಇಬ್ಬರು ಮಹಿಳೆಯರಿಗೆ ಅವಕಾಶವನ್ನು ಕೊಡುತ್ತೆ ಅನ್ನುವಂತ ರೀತಿಯಲ್ಲಿ ಕೂಡ ಚರ್ಚೆ ಇದೆ. ಈ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬರೇ ಸಚಿವರಾಗಿದ್ರು. ಆದರೆ ಈ ಬಾರಿ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಇಬ್ಬರಿಗೆ ಅವಕಾಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದೆ. ಅದು ಎಂಎಲ್ಸಿ ಕೋಟದಲ್ಲಿ ಒಬ್ಬರಿಗೆ ಇರಬಹುದು, ಹಾಗೆ ಎಂಎಲ್ಎ ಕೋಟದಲ್ಲಿ ಒಬ್ಬರಿಗೆ ಕೊಡಲಾಗತ್ತೆ ಅನ್ನುವಂತ ರೀತಿಯಲ್ಲಿ ಚರ್ಚೆಗಳು ಕೂಡ ಇದೆ. ಜೊತೆಗೆ ಇದುವರೆಗೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಯಾರನ್ನ ಸಚಿವರನ್ನಾಗಿ ಮಾಡುತ್ತೆ ಅನ್ನುವಂತ ರೀತಿಯಲ್ಲಿ ರಾಜ್ಯ ನಾಯಕರಿಗೆ ಯಾವುದೇ ರೀತಿಯ ಪಟ್ಟಿಯನ್ನು ರವಾನೆ ಮಾಡಿಲ್ಲ. ಅದು ರವಿವಾರ ಸಂಜೆಯ ಒಳಗಾಗಿ ಅಥವಾ ರಾತ್ರಿಯ ಒಳಗಾಗಿ ಕೆ.ಸಿ. ವೇಣುಗೋಪಾಲ್ ಅವರೇ ರಾಜ್ಯಕ್ಕೆ ಆಗಮಿಸಿ ಅವರೇ ಖುದ್ದಾಗಿ ಈ ಒಂದು ಸಚಿವರ ಪಟ್ಟಿಯನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಹಸ್ತಾಂತರ ಮಾಡ್ತಾರೆ. ಆ ಬಳಿಕ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಆ ಒಂದು ಪಟ್ಟಿಯಲ್ಲಿ ಇರತಕ್ಕಂತ ಶಾಸಕರು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಖುದ್ದಾಗಿ ಕರೆಯನ್ನ ಮಾಡುವ ಮೂಲಕವಾಗಿ ಸೋಮವಾರ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿ ಅನ್ನುವಂತ ರೀತಿಯಲ್ಲಿ ಆಹ್ವಾನವನ್ನು ಕೂಡ ಕೊಡ್ಲಿಕ್ಕಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಸಂಪುಟ ವಿಸ್ತರಣೆ ಯಾವಾಗ ಆಗತ್ತೆ ಅನ್ನುವಂತ ರೀತಿಯಲ್ಲಿ
ಸಾಕಷ್ಟು ಪ್ರಶ್ನೆಗಳಿತ್ತು. ಆಕಾಂಕ್ಷಿಗಳು ಸಹಿತ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರು. ಈಗ ಎಲ್ಲಾ ಪ್ರಕ್ರಿಯೆಗಳು ಕೂಡ ದೆಹಲಿಯಲ್ಲಿ ಮುಕ್ತಾಯ ಆಗಿದೆ. ಈಗ ಅಂತಿಮವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಸಚಿವರ ಪಟ್ಟಿಯನ್ನ ರವಾನೆ ಮಾಡಬೇಕಿರುವಂತದ್ದು ಬಾಕಿ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಆಕಾಂಕ್ಷಿಗಳೆಲ್ಲರೂ ಕೂಡ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಇದುವರೆಗೂ ಕುತೂಹಲದಲ್ಲಿದ್ದಾರೆ, ನಮಗೆ ಅವಕಾಶ ಸಿಗತ್ತಾ ಸಿಗೋದಿಲ್ಲ ಅನ್ನುವಂತ ರೀತಿಯಲ್ಲಿ ಪ್ರಶ್ನೆಯೂ ಕೂಡ ಅವರಲ್ಲಿದೆ. ಜೊತೆಗೆ ರಾಜ್ಯ ನಾಯಕರಿಗೂ ಕೂಡ, ಅದು ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೂ ಇರಬಹುದು, ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು, ಹಾಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿ.ಕೆ. ಪ್ರಸಾದ್ ಅವರಿಗೂ ಕೂಡ ಇರಬಹುದು. ಯಾರಿಗೆ ಈ ಒಂದು ಸಚಿವ ಸ್ಥಾನವನ್ನ ಕೊಡ್ತಾರೆ ಅನ್ನುವಂತ ರೀತಿಯಲ್ಲಿ ಪ್ರಶ್ನೆಗಳೇ ಇರುವಂತದ್ದು. ಜೊತೆಗೆ ತಾವು ಕೊಟ್ಟಂತಹ ಲಿಸ್ಟ್ ನಲ್ಲಿ ಇದ್ದಂತಹ ಎಲ್ರಿಗೂ ಸಿಗತ್ತಾ ಅಥವಾ ಯಾರನ್ನ ಕೈ ಬಿಡ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂತ ರೀತಿಯಲ್ಲಿ ಅವರೆಲ್ಲೂ ಕೂಡ ಗೊಂದಲಗಳಿವೆ. ಒಟ್ಟಾರೆಯಾಗಿ ಈ ಒಂದು ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಅಂತಿಮವಾಗಿರುವಂತಹ ತೆರೆ ರವಿವಾರ ಸಂಜೆ ಅಥವಾ ರಾತ್ರಿಯ ವೇಳೆಗೆ ಬೀಳುತ್ತೆ. ಅಧಿಕೃತವಾಗಿ ಘೋಷಣೆಯನ್ನು ಕೂಡ ರವಿವಾರದ ಒಳಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತೆ. ಜೊತೆಗೆ ಸೋಮವಾರ ಮಧ್ಯಾಹ್ನ ಅಥವಾ ಸಂಜೆಯ ವೇಳೆಗೆ ಪದಗ್ರಹಣ ಕಾರ್ಯಕ್ರಮವನ್ನು ಕೂಡ ಲೋಕಭವನದಲ್ಲಿ ಮಾಡಲಿಕ್ಕಿದೆ. ನವಿತಾ ಜೈನ್. ಕಾರ್ತಿಕ್, ಒಂದ್ ಕಡೆ ಸ್ಪೀಕರ್ ವಿಚಾರ ಬಹಳ ಕುತೂಹಲಕ್ಕೆ ಕಾರಣ ಆಗಿರೋದು. ಕಾರಣ ಅನೇಕರಿಗೆ ಸ್ಪೀಕರ್ಗಿಂತ ಜಾಸ್ತಿ ಮಂತ್ರಿ ಪಟ್ಟದ ಮೇಲೆನೆ ಒಲವಿರುವಂತಹ ಹಿನ್ನೆಲೆಯಲ್ಲಿ ಯಾರಿಗೆ ಸಿಗುವಂತಹ, ಯಾರನ್ನು ಸ್ಪೀಕರ್ ಮಾಡುವಂತಹ ಸಾಧ್ಯತೆ, ಜೊತೆಗೆ ಸಮತೋಲನದ ಸಂಪುಟವನ್ನ ಮಾಡೋದಕ್ಕೆ ಎಷ್ಟು ಕಸರತ್ತ, ಎಷ್ಟು ಇಲ್ಲಿ ಸರ್ಕಸ್ ಮಾಡಬೇಕಾಗಿದೆ ಅಂತ. ಸಹಜವಾಗಿ ಶರ್ಮಿತಾ ಶೆಟ್ಟಿ, ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಿರೋದು ಏನು ಅಂತಂದ್ರೆ, ಬಸವರಾಜ ರಾಯರೆಡ್ಡಿ ಅವರಿಗೆ ಈಗಾಗಲೇ ಈ ಒಂದು ಸ್ಪೀಕರ್ ಹುದ್ದೆಯನ್ನು ನೀವು ಅಲಂಕರಿಸಿ ಅನ್ನುವಂತ ರೀತಿಯಲ್ಲಿ ಒಂದು ಆಹ್ವಾನವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ. ಆದ್ರೆ ಬಸವರಾಜ ರಾಯರೆಡ್ಡಿ ಅವರು ತಾನು ಸಚಿವನಾಗಬೇಕು ಅನ್ನುವಂತ ರೀತಿಯಲ್ಲಿ ಪಣವನ್ನ ತೊಟ್ಟಿದ್ದಾರೆ. ಈ ಹಿಂದೆ ಅವರು ಸಿಎಂ ಸಿದ್ದರಾಮಯ್ಯನವರ ಕಾಲದಲ್ಲಿ ಆರ್ಥಿಕ ಸಲಹೆಗಾರರಾಗಿ ಕೆಲಸವನ್ನ ಮಾಡಿದ್ರು. ಆದ್ರೆ ಈಗ ಪ್ರಬಲವಾಗಿ ಸಚಿವ ಸ್ಥಾನದ ಆಕಾಂಕ್ಷಿಯವರು. ಆದ್ರೆ ಈ ಸಂದರ್ಭದಲ್ಲಿ ಯಾರಿಗೆ ಅವಕಾಶವನ್ನು ಕೊಡಬೇಕು ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತ ರೀತಿಯಲ್ಲಿ ಸಾಕಷ್ಟು ಗೊಂದಲಗಳಿತ್ತು, ಸಾಕಷ್ಟು ಆಯ್ಕೆಗಳಿತ್ತು. ಈಗ ಇದೆಲ್ಲದರ ನಡುವೆ ಈಗ ಬಸವರಾಜ ರಾಯರೆಡ್ಡಿ ಅವರನ್ನ ಸ್ಪೀಕರ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಲವನ್ನು ಹೊಂದಿದೆ. ಜೊತೆಗೆ ಈ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೂಡ ಕೊಡಲಾಗಿದೆ. ಆದ್ರೆ ಅವರು ನನಗೆ ಸಚಿವ ಸ್ಥಾನವೇ ಬೇಕು ಅನ್ನುವಂತ ರೀತಿಯಲ್ಲಿ ಪಟ್ಟನ್ನು ಕೂಡ ಹಿಡಿದಿದ್ದಾರೆ. ಜೊತೆಗೆ ದಿನೇಶ್ ಗುಂಡೂರಾವ್ ಅವರಿಗೂ ಕೂಡ ಈ ಒಂದು ಸ್ಪೀಕರ್ ಸ್ಥಾನಕ್ಕೆ ಆಹ್ವಾನವನ್ನು ಕೊಡಲಾಗಿತ್ತು, ಸ್ಪೀಕರ್ ಆಗಿ ಅನ್ನುವಂತ ರೀತಿಯಲ್ಲಿ ಅವರಿಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಆದ್ರೆ ಯಾರು ಇದಕ್ಕೆ ಸೂಕ್ತರಾಗಿ ಇದ್ದಾರೆ ಅನ್ನುವಂತ ರೀತಿಯಲ್ಲಿ ಚರ್ಚೆಯನ್ನು ಮಾಡಿದ ಬಳಿಕ ಅಂತಿಮವಾಗಿ ಆಯ್ಕೆಯನ್ನು ಕೂಡ ಮಾಡಲಾಗುತ್ತೆ. ಆದ್ರೆ ಎಲ್ರಿಗೂ ಕೂಡ ಸ್ಪೀಕರ್ ಸ್ಥಾನಕ್ಕಿಂತ ನಾವು ಸಚಿವರಾಗಬೇಕು ಅನ್ನುವಂತ ರೀತಿಯಲ್ಲಿಯೇ ಅವ್ರಿಗೆ ಮನಸ್ಸಿರುವಂತ ಕಾರಣಕ್ಕಾಗಿ ಬಸವರಾಜ ರಾಯರೆಡ್ಡಿ ಇರಬಹುದು, ದಿನೇಶ್ ಗುಂಡೂರಾವ್ ಇರಬಹುದು, ಹಾಗೆ ಆರ್.ವಿ. ದೇಶಪಾಂಡೆ ಇರಬಹುದು, ಇವರೆಲ್ಲರಿಗೂ ಕೂಡ ಇವರೆಲ್ಲರಲ್ಲಿ ಯಾರನ್ನ ಆಯ್ಕೆ ಮಾಡಲಾಗುತ್ತೆ ಸ್ಪೀಕರ್ ಸ್ಥಾನಕ್ಕೆ ಅನ್ನುವಂತ ರೀತಿಯಲ್ಲಿ ಕೂಡ ಪ್ರಶ್ನೆಗಳಿರುವಂತದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.